ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2021ರಲ್ಲಿ ತೆರೆಕಂಡ ದಿ ಬ್ಲಡ್ ರೆಡ್ ಸ್ಕೈ ಎಂಬ ವ್ಯಾಂಪೈರ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ಸ್ಕಾಟ್ಲೆಂಡ್ನ RAF ಏರ್ಬೇಸ್ನಲ್ಲಿ. ಆಗ ನಾವು ಆ ಜಾಗಕ್ಕೆ ಆತುರದಿಂದ ಬರುತ್ತಿರುವ ಆರ್ಮಿ ಟೀಮನ್ನು ನೋಡ್ತೀವಿ. ಆಗ ಅವರು ಅಲ್ಲಿಗೆ ಬಂದು ಲ್ಯಾಂಡ್ ಆಗುತ್ತಿರುವ ಪ್ಲೇನ್ಗಾಗಿ ಕಾಯುತ್ತಿರುತ್ತಾರೆ, ಏಕೆಂದರೆ ಆ ಪ್ಲೇನ್ ಐಜಾಕ್ ಆಗಿರುತ್ತದೆ. ಹೀಗೆ ಅದೇ ಜಾಗದಲ್ಲಿ ಐಜಾಕ್ ಆಗಿರುವ ಪ್ಲೇನ್ ಲ್ಯಾಂಡ್ ಆಗುತ್ತದೆ. ಈ ಆರ್ಮಿಯ ಕೆಲಸವೇನೆಂದರೆ ಒಳಗಿರುವ ಜನರನ್ನು ಟೆರರಿಸ್ಟ್ಗಳಿಂದ ಸೇಫ್ ಆಗಿ ಪ್ಲೇನ್ನಿಂದ ಹೊರ ಕರೆದುಕೊಳ್ಳುವುದು. ಆಗ ಆ ಆರ್ಮಿ ಟೀಮ್ನ ಹೆಡ್ ಆದ ಕರ್ನಲ್ಗೆ ಪ್ಲೇನ್ ಕಾಕ್ಪಿಟ್ನಲ್ಲಿ ಕುಳಿತಿರುವ ಒಬ್ಬ ವ್ಯಕ್ತಿ ಕಾಣ್ತಾನೆ. ಆಗ ಕರ್ನಲ್ ಅವನು ಕೂಡ ಟೆರರಿಸ್ಟ್ ಇರಬೇಕೆಂಬ ನಿರ್ಧಾರಕ್ಕೆ ಬರ್ತಾನೆ. ಆಗ ಅವರು ಎಕ್ಸಿಟ್ ಡೋರ್ ಓಪನ್ ಆಗಿರುವುದನ್ನು ಗಮನಿಸ್ತಾರೆ. ಆಗ ಅದರಿಂದ ಒಬ್ಬ ಹುಡುಗ ಒಂದು ಗೊಂಬೆಯನ್ನು ಹಿಡಿದು ಇಳಿಯುತ್ತಾನೆ. ಆಗ ಅವನ ಬಳಿ ಬಂದ ಸೋಲ್ಜರ್ಸ್ ಆ ಹುಡುಗನನ್ನು ಕರೆದುಕೊಂಡು ಹೋಗ್ತಾರೆ. ಆದರೆ ಪ್ಲೇನ್ನ ಕಾಕ್ಪಿಟ್ನಲ್ಲಿದ್ದ ವ್ಯಕ್ತಿಯನ್ನು ಪ್ಲೇನ್ನಿಂದ ಇಳಿಯಬಾರದೆಂಬ ವಾರ್ನಿಂಗ್ ಕೊಡ್ತಾರೆ. ಅದಕ್ಕೆ ಅವನು, ನೀವು ತಿಳಿದಿರುವ ಹಾಗೆ ನಾನು ಟೆರರಿಸ್ಟ್ ಅಲ್ಲ, ನನ್ನನ್ನು ಹೊರಗೆ ಬಿಡಿ ಎಂದು ಕಿರುಚಾಡ್ತಾನೆ. ಇತ್ತ ಆ ಹುಡುಗನ ಬಳಿ ಬಂದ ಆರ್ಮಿ ಕಡೆಯವರಾದ ಡಾಕ್ಟರ್ ಏನಾಯಿತೆಂದು ಕೇಳ್ತಾರೆ. ಆದರೆ ಆ ಹುಡುಗ ಏನು ಮಾತನಾಡದೆ ಶಾಕ್ನಲ್ಲಿರ್ತಾನೆ. ಆಗ ನಮಗೆ ನಿಜವಾಗಿಯೂ ಏನಾಯಿತೆಂಬ ಫ್ಲ್ಯಾಶ್ ಬ್ಯಾಕ್ ಕಾಣುತ್ತದೆ. ಆ ಫ್ಲ್ಯಾಶ್ ಬ್ಯಾಕ್ನಲ್ಲಿ ನಮಗೆ ಬ್ಲಡ್ ಕ್ಯಾನ್ಸರ್ ಇರುವ ನಾಡಿಯಾ ಎಂಬ ಮಹಿಳೆ ಕಾಣ್ತಾಳೆ. ಈಕೆ ಟ್ರೀಟ್ಮೆಂಟ್ಗಾಗಿ ಜರ್ಮನಿಯಿಂದ ನ್ಯೂಯಾರ್ಕ್ಗೆ ಹೋಗುತ್ತಿರುತ್ತಾಳೆ. ಆಗ ನಾವು ಏರ್ಪೋರ್ಟ್ನಲ್ಲಿರುವ ಲಗೇಜ್ ಚೆಕ್ ಮಾಡಿಸುತ್ತಿರುವ ಇಲಿಯಾಸ್ ಎಂಬ ಅವಳ ಮಗನನ್ನು ನೋಡ್ತೀವಿ. ಈತನೇ ಪ್ಲೇನಿಂದ ಇಳಿದದ್ದು. ಆಗ ಅವನಿಗೆ ಲಗೇಜ್ ಅನ್ನು ಎತ್ತಿ ಇಡಲು ಫರೀದ್ ಎಂಬ ವ್ಯಕ್ತಿ ಸಹಾಯ ಮಾಡ್ತಾನೆ. ಹೀಗೆ ರಾತ್ರಿಯಾದಾಗ ಅಲ್ಲಿಗೆ ನಾಡಿಯಾ ಬರ್ತಾಳೆ. ತನ್ನ ಅಮ್ಮನನ್ನು ನೋಡಿದ ಕೂಡಲೇ ಇಲಿಯಾಸ್ ಓಡಿ ಹೋಗಿ ತಬ್ಬಿಕೊಳ್ತಾನೆ. ಹಾಗೆಯೇ ನಾಡಿಯಾ ಕೂಡ ಇಲಿಯಾಸ್ನನ್ನು ತುಂಬಾ ಪ್ರೀತಿಸುತ್ತಿರುತ್ತಾಳೆ. ನಂತರ ನಾಡಿಯಾ, ನಾನು ಮೆಡಿಸನ್ ಅನ್ನು ತೆಗೆದುಕೊಂಡು ಬರುವೆ ಎಂದು ಒಂದು ಜಾಗಕ್ಕೆ ಹೋಗ್ತಾಳೆ. ಹಾಗೂ ನಾಡಿಯಾ ಸಾಕಷ್ಟು ಮೆಡಿಸನ್ ಅನ್ನು ಕೂಡ ತೆಗೆದುಕೊಂಡು ಬಂದಿರ್ತಾಳೆ. ಇತ್ತ ಇಲಿಯಾಸ್ ತನಗೆ ಸಹಾಯ ಮಾಡಿದ ಫರೀದ್ ಜೊತೆ ಮಾತನಾಡ್ತಾನೆ. ಆಗ ನಮಗೆ ಫರೀದ್ ಕೂಡ ಅವರು ಹೋಗುತ್ತಿರುವ ಫ್ಲೈಟ್ನಲ್ಲಿಯೇ ಹೋಗುತ್ತಿರುವುದು ಎಂದು ತಿಳಿಯುತ್ತದೆ. ಹಾಗೂ ಇಲಿಯಾಸ್ ತುಂಬಾ ಬುದ್ಧಿವಂತ ಹುಡುಗ ಎಂದು ಸಹ ನಮಗೆ ಗೊತ್ತಾಗುತ್ತದೆ. ಇತ್ತ ನಾಡಿಯಾ ಮೆಡಿಸನ್ ಅನ್ನು ತೆಗೆದುಕೊಂಡ ಕೂಡಲೇ ವಿಚಿತ್ರವಾಗಾಡಿ ಅಲ್ಲಿಂದ ಹೊರಬರ್ತಾಳೆ. ಆಗ ಬಂದ ಅವಳಿಗೆ ಇಲಿಯಾಸ್ ಫರೀದ್ನನ್ನು ಪರಿಚಯ ಮಾಡಿಸ್ತಾನೆ. ಹೀಗೆ ಅವರು ಫ್ಲೈಟ್ನ ಒಳಗೋದ ಕೆಲ ಸಮಯದಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತದೆ. ಸ್ವಲ್ಪ ಸಮಯದ ನಂತರ ನಾಡಿಯಾ ವಾಶ್ರೂಮ್ಗೆ ಹೋಗಿ ಪುನಃ ಮೆಡಿಸನ್ ಅನ್ನು ಇಂಜೆಕ್ಟ್ ಮಾಡಿಕೊಂಡು ತನ್ನ ಮಗನ ಬಳಿ ಬರ್ತಾಳೆ. ಆಗ ನಾಡಿಯಾ ಒಂದು ಫ್ಲ್ಯಾಶ್ ಬ್ಯಾಕ್ ಅನ್ನು ನೆನಪಿಸಿಕೊಳ್ತಾಳೆ. ಅದೇನೆಂದರೆ ನಾಡಿಯಾ ಮತ್ತು ಅವಳ ಹಸ್ಬೆಂಡ್ ಆದ ನಿಕೋಲೈ ವೀಕೆಂಡ್ ಅನ್ನು ಕಳೆಯಲು ಒಂದು ಜಾಗಕ್ಕೆ ಹೋಗಿರುತ್ತಾರೆ. ಹಾಗೆಯೇ ಅವರ ಜೊತೆ ಪುಟ್ಟ ಇಲಿಯಾಸ್ ಕೂಡ ಇರುತ್ತಾನೆ. ಹೀಗೆ ಅವರು ಖುಷಿಯಿಂದ ಕಾಲ ಕಳೆದು ಮನೆಗೆ ಹೋಗುವಾಗ ರಾತ್ರಿ ಸಮಯದಲ್ಲಿ ಕಾರ್ ಸ್ಟಾಪ್ ಆಗುತ್ತದೆ. ಏನೇ ಮಾಡಿದರೂ ಕಾರ್ ಸ್ಟಾರ್ಟ್ ಆಗದ ಕಾರಣ ನಿಕೋಲೈ ಸಹಾಯಕ್ಕಾಗಿ ಯಾರನ್ನಾದರೂ ಕರೆದುಕೊಂಡು ಬರುವೆ ಎಂದು ಹೊರಡುತ್ತಾನೆ. ಅಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಸ್ಟಾಪ್ ಆಗಿ ನಾಡಿಯಾ ಎಚ್ಚರವಾಗ್ತಾಳೆ. ಹೀಗೆ ಫ್ಲೈಟ್ ಅಟ್ಲಾಂಟಿಕ್ ಸಾಗರದ ಮೇಲೆ ಹೋಗುವಾಗ ಕಂಟ್ರೋಲ್ ರೂಮ್ನಿಂದ ಇದ್ದ ಫ್ಲೈಟ್ನ ಕನೆಕ್ಷನ್ ಕಟ್ಟಾಗಿ ಹೋಗುತ್ತದೆ. ಅದೇ ಸಮಯಕ್ಕೆ ಫ್ಲೈಟ್ನ ಸಿಬ್ಬಂದಿ ಒಬ್ಬ ವ್ಯಕ್ತಿಯನ್ನು ಒಂದು ಕ್ಯಾಬಿನ್ಗೆ ಕರೆದುಕೊಂಡು ಹೋಗಿ ಭೀಕರವಾಗಿ ಚಾಕುವಿನಿಂದ ಕೊಂದು ಹಾಕ್ತಾನೆ. ಹಾಗೆಯೇ ಅವನ ಬಳಿಗೆ ಕೆಲವರು ಬರ್ತಾರೆ. ಆಗ ಸಾಯಿಸಿದ ಆ ವ್ಯಕ್ತಿ ಹೊರಬಂದಾಗ ಜನರಿಗೆ ತಿಳಿಯುತ್ತದೆ ಪ್ಲೇನ್ ಐಜಾಕ್ ಆಗಿದೆ ಎಂದು. ಸ್ನೇಹಿತರೆ, ಇವರ ಟೀಮ್ನಲ್ಲಿ 6 ಜನರಿದ್ದು ಬರ್ಗ್ ಎನ್ನುವವನು ಈ ಟೆರರಿಸ್ಟ್ ಟೀಮ್ನ ಲೀಡರ್. ಹಾಗೂ ಪ್ಲೇನ್ನ ಸೆಕೆಂಡ್ ಪೈಲಟ್ ಕೂಡ ಟೆರರಿಸ್ಟೇ. ಒಬ್ಬ ವ್ಯಕ್ತಿಯನ್ನು ಕೊಂದ ಈತನ ಹೆಸರು 8 ಬಾಲ್ ಎಂದು. ಈತ ಒಂದು ರೀತಿಯ ಸೈಕೋ. ಆಗ ಅವರ ಟೀಮ್ ಅಲ್ಲಿರುವ ಜನರಿಗೆಲ್ಲ ಹೆದರಿಸ್ತಾರೆ. ಇವರ ಟಾರ್ಗೆಟ್ ಏನೆಂದರೆ ಲಂಡನ್ನಲ್ಲಿರುವ ಒಂದು ಜಾಗವನ್ನು ಈ ಪ್ಲೇನಿಂದ ಬ್ಲಾಸ್ಟ್ ಮಾಡುವುದು. ಅದಕ್ಕಾಗಿ ಎಲ್ಲ ತಯಾರಿಯನ್ನು ಮಾಡಿಕೊಂಡು ಪ್ಯಾರಾಚೂಟ್ ಅನ್ನು ಕೂಡ ತೆಗೆದುಕೊಂಡು ಬಂದಿರ್ತಾರೆ. ಆಗ ಸೆಕೆಂಡ್ ಪೈಲಟ್ ಮೇನ್ ಪೈಲಟ್ ಅನ್ನು ಕೊಂದು ಪ್ಲೇನ್ ಅನ್ನು ಲಂಡನ್ನ ಕಡೆ ಟರ್ನ್ ಮಾಡ್ತಾನೆ. ಇತ್ತ ಭಯದಿಂದ ಇದ್ದ ನಾಡಿಯಾಗೆ ಕೋಪ ಬರಲು ಶುರುವಾಗುತ್ತದೆ. ಆಗ ನಾಡಿಯಾ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ತಾಳೆ. ಹೀಗೆ ಇರಬೇಕಾದ್ರೆ ಇಲಿಯಾಸ್ ಅಡಗಿಕೊಳ್ಳಲು ಪ್ಲೇನ್ನಲ್ಲಿ ಒಂದು ಜಾಗವಿದೆ ಎಂದು ಬುಕ್ನಲ್ಲಿ ಓದಿ ಅಲ್ಲಿಗೆ ಓಡಿ ಹೋಗ್ತಾನೆ. ಹೀಗೆ ಅವನ ಹಿಂದೆಯೇ ನಾಡಿಯಾ ಕೂಡ ಓಡಿ ಹೋದಾಗ ಅದನ್ನು ನೋಡಿದ 8 ಬಾಲ್ ಅವಳಿಗೆ ಶೂಟ್ ಮಾಡಿಬಿಡ್ತಾನೆ. ಆಗ ಅತಿಯಾಗಿ ಅತ್ತ ಇಲಿಯಾಸ್ ಈಗಾಗಲೂ ನಾನೇ ಕಾರಣವೆಂದುಕೊಂಡಾಗ ಅವನನ್ನು ಎಳೆದುಕೊಂಡ ಟೆರರಿಸ್ಟ್ ಅವನನ್ನು ಅವನ ಸೀಟ್ನಲ್ಲಿ ಕೂರಿಸುತ್ತಾನೆ.
ಹೇಗೆ ನಾಡಿಯಾ ಅರೆ ಜೀವದಲ್ಲಿರಬೇಕಾದರೆ ಪುನಃ ನಮಗೆ ಆ ಫ್ಲಾಶ್ ಬ್ಯಾಕ್ ಕಂಟಿನ್ಯೂ ಆಗುತ್ತದೆ. ಹೇಗೆ ನಾಡಿಯಾ ಇಲಿಯಾಸ್ನನ್ನು ಎತ್ತಿಕೊಂಡು ಕಾರ್ನಲ್ಲಿಯೇ ತುಂಬಾ ಹೊತ್ತು ವೆಯ್ಟ್ ಮಾಡ್ತಾಳೆ. ಆದರೂ ನಿಕೊಲೈ ಬರದ ಕಾರಣ ಅವನನ್ನು ಹುಡುಕಿಕೊಂಡು ಹೋದಾಗ ಅವಳಿಗೆ ಒಂದು ಮನೆ ಕಂಡು ಒಳಗೆ ಹೋಗ್ತಾಳೆ. ಹೀಗೆ ಅಲ್ಲಿ ಕಂಡ ರಕ್ತಕ್ಕೆ ಹೆದರಿದ ನಾಡಿಯಾ ಏನಿದೆಂದು ಯೋಚನೆ ಮಾಡಬೇಕಾದ್ರೆ ಅವಳ ಮೇಲೆ ಒಬ್ಬ ವ್ಯಾಂಪೈರ್ ಅಟ್ಯಾಕ್ ಮಾಡಲು ಬರ್ತಾನೆ. ಆಗ ಗಾಬರಿಯಾದ ನಾಡಿಯಾ ಡೋರ್ ಕ್ಲೋಸ್ ಮಾಡಿದ ಕೂಡಲೇ ಅದೇ ಜಾಗದಲ್ಲಿ ಅವಳಿಗೆ ಆ ವ್ಯಾಂಪೈರ್ನಿಂದ ಸತ್ತು ಹೋಗಿರುವ ನಿಕೊಲೈ ಕಾಣ್ತಾನೆ. ಸ್ನೇಹಿತರ ವ್ಯಾಂಪೈರ್ ಎಂದರೆ ರಕ್ತ ಪಿಶಾಚಿಗಳು, ಬ್ಲಡ್ ಇವಿಲ್ಗಳು ಎಂದು ಕೂಗುತ್ತಾರೆ. ಈ ವ್ಯಾಂಪೈರ್ಗಳು ಮನುಷ್ಯರ ರಕ್ತ ಕುಡಿದು ಬದುಕುತ್ತಾರೆ. ಇವರಿಗೆ ಸೂರ್ಯನ ಬೆಳಕೆಂದರೆ ಆಗುವುದಿಲ್ಲ. ಅದರಿಂದ ಇವರಿಗೆ ಸಾವು ಬಂದರೂ ಬರಬಹುದು. ಹೀಗೆ ಇರಬೇಕಾದರೆ ಮತ್ತೊಂದು ಜಾಗದಿಂದ ಬರಲು ನೋಡಿದ ವ್ಯಾಂಪೈರ್ ಅವಳ ಕೈಯನ್ನು ಹಿಡಿದಾಗ ಸೂರ್ಯ ಉದಯವಾಗ್ತಾನೆ. ಅದರಿಂದ ಬಂದ ಸೂರ್ಯನ ಕಿರಣಗಳಿಂದ ಆ ವ್ಯಾಂಪೈರ್ ಬೆಂದು ಸತ್ತು ಹೋಗ್ತಾನೆ. ಸಾಯುವುದಕ್ಕಿಂತ ಮುಂಚೆ ಆ ವ್ಯಾಂಪೈರ್ ನಾಡಿಯಾಳ ಕೈಯನ್ನು ಕಚ್ಚಿ ಇನ್ಫೆಕ್ಟ್ ಮಾಡಿರ್ತಾನೆ. ಅಂದರೆ ನಾಡಿಯಾಗೆ ಬ್ಲಡ್ ಕ್ಯಾನ್ಸರ್ ಇಲ್ಲ, ಅವಳು ಕೂಡ ಇನ್ಫೆಕ್ಟ್ ನಿಂದ ಆಗಿರುವ ಒಬ್ಬಳು ವ್ಯಾಂಪೈರ್. ಈ ವ್ಯಾಂಪೈರ್ಗಳು ಅಷ್ಟು ಸುಲಭವಾಗಿ ಸಾಯುವುದಿಲ್ಲ. ಬುಲೆಟ್ ಹೊಡೆದಿದ್ದರೂ ನಾಡಿಯಾ ಸಾಯದೆ ಬದುಕಿರ್ತಾಳೆ. ಆಗ ಪ್ರಜ್ಞೆ ಬಂದು ನಾಡಿಯಾ ಒಂದು ಜಾಗಕ್ಕೆ ಹೋದಾಗ ಮೆಡಿಸನ್ ಇಲ್ಲದೆ ರಕ್ತ ಬೇಕೆಂದು ಹುಚ್ಚಿಯಂತೆ ಆಡಿ ಅಲ್ಲಿಯ ಲಾಕ್ ಮಾಡಿದ್ದ ನಾಯಿಯನ್ನು ಕೊಂದು ಅದರ ರಕ್ತವನ್ನು ಕುಡಿಯುವಾಗ ಅಲ್ಲಿಗೆ ಒಬ್ಬ ಟೆರರಿಸ್ಟ್ ಬರ್ತಾನೆ. ಆಗ ನಾಡಿಯಾ ನಾಯಿಯನ್ನು ಬಿಟ್ಟು ಅವನ ರಕ್ತವನ್ನೇ ಕುಡಿದು ಕೊಂದು ಹಾಕ್ತಾಳೆ. ಹೀಗೆ ನಾಡಿಯಾ ಮನುಷ್ಯರ ರಕ್ತ ಕುಡಿದಾಗ ಅವಳ ನಿಜ ರೂಪವಾದ ವ್ಯಾಂಪೈರ್ ರೂಪ ಬರಲು ಶುರುವಾಗುತ್ತದೆ. ನಂತರ ನಾಡಿಯಾ ಅಲ್ಲಿಂದ ಹೊರಬಂದಾಗ ಆ ಪ್ಲೇನ್ಗೆ ಬಾಂಬ್ಗಳನ್ನು ಫಿಕ್ಸ್ ಮಾಡುತ್ತಿರುವುದನ್ನು ಗಮನಿಸ್ತಾಳೆ. ಹೀಗೆ ಆ ಟೆರರಿಸ್ಟ್ಗಳು ತಮ್ಮ ಟೀಮ್ನವನನ್ನು ಹುಡುಕುವಾಗ ಅವರಿಗೆ ಅವನು ಶವದ ರೀತಿಯಲ್ಲಿ ಸಿಗ್ತಾನೆ. ಆಗ ಅವರು ಇವನ ಸಾವಿಗೆ ನಾಯಿಯ ಕಾರಣವೆಂದುಕೊಂಡು ಅದನ್ನು ಕೊಂದು ಹಾಕ್ತಾರೆ. ಇತ್ತ ಬದುಕಿರುವ ನಾಡಿಯಾಳನ್ನು ನೋಡಿದ ಜನರು ಬುಲೆಟ್ ಹೊಡೆದಿದ್ದರೂ ಇವಳು ಬದುಕಲು ಹೇಗೆ ಸಾಧ್ಯ ಎಂದುಕೊಳ್ತಾರೆ. ಆಗ ನಾಡಿಯಾ ಪ್ಲೇನ್ನ ಕಾಕ್ಪಿಟ್ಗೆ ಹೋದಾಗ ಪ್ಲೇನ್ ಆಟೋ ಪೈಲಟ್ನಿಂದ ಮೂವ್ ಆಗುತ್ತಿರುತ್ತದೆ. ಆಗ ಹೊರಬಂದ ನಾಡಿಯಾ ಪೈಲಟ್ ಎಲ್ಲಿ ಎಂದು ಕೇಳಿದಾಗ ಪ್ಲೇನ್ನ ಸಿಬ್ಬಂದಿಯಿಂದ ಪೈಲಟ್ ಅನ್ನು ಕೊಂದು ಹಾಕಿದ್ದಾರೆ ಎಂಬ ವಿಷಯ ಎಲ್ಲರಿಗೂ ತಿಳಿದು ಗಾಬರಿಯಾಗ್ತಾರೆ. ಆಗ ನಾಡಿಯಾ ಪ್ಲೇನ್ ಅನ್ನು ರನ್ ಮಾಡುವುದು ಯಾರಿಗೆ ಗೊತ್ತು ಎಂದು ಕೇಳಿದಾಗ ಒಬ್ಬ ಎದ್ದು ನಿಲ್ತಾನೆ. ಆಗ ನಾಡಿಯಾ ಅವನನ್ನು ಹಾಗೂ ತನ್ನ ಮಗನನ್ನು ಕಾಕ್ಪಿಟ್ನ ಕಡೆ ಕರೆದುಕೊಂಡು ಹೋಗ್ತಾಳೆ. ಇತ್ತ ಟೆರರಿಸ್ಟ್ಗಳು ಪ್ಯಾರಾಚೂಟ್ನಿಂದ ಪ್ಲೇನ್ನಿಂದ ಹಾರಲು ಸಿದ್ಧರಾದಾಗ ಪ್ಲೇನ್ ಟರ್ನ್ ಆಗುತ್ತಿರುವುದನ್ನು ಗಮನಿಸ್ತಾರೆ. ಆಗ ಅವರು ಪ್ಲೇನ್ ಅನ್ನು ಯಾರು ಕಂಟ್ರೋಲ್ ಮಾಡುತ್ತಿದ್ದಾರೆ ಎಂದು ಕಾಕ್ಪಿಟ್ನ ಬಳಿ ಬರ್ತಾರೆ. ಆದರೆ ನಾಡಿಯಾ ಕಾಕ್ಪಿಟ್ನ ಡೋರ್ ಅನ್ನು ಅವರು ಓಪನ್ ಮಾಡಲು ಬಿಡುವುದಿಲ್ಲ. ಆಗ ಕೋಪಗೊಂಡ ಬರ್ಗ್ ಒಬ್ಬ ಪ್ಯಾಸೆಂಜರ್ನನ್ನು ಡೋರ್ನಲ್ಲಿ ನಿಲ್ಲಿಸಿ ಅವನನ್ನು ಕೊಂದು ನೀನು ಡೋರನ್ನು ತೆಗೆಯದೆ ಹೋದರೆ ಇದೇ ರೀತಿ ಎಲ್ಲರೂ ಸಾಯುತ್ತಾರೆ ಎಂದು ಹೇಳ್ತಾನೆ. ಆಗ ಬರ್ಗ್ ಚಿಕ್ಕ ಹುಡುಗಿಯನ್ನು ಕರೆತಂದು ಡೋರ್ ಓಪನ್ ಮಾಡುವುದಿಲ್ಲವೆಂದರೆ ಇವಳನ್ನು ಕೊಲ್ಲುವೆ ಎಂದಾಗ ಡೋರ್ ಓಪನ್ ಮಾಡಿದ ನಾಡಿಯಾ ಅವನ ಕತ್ತಿಗೆ ಬಾಯಿ ಹಾಕಿ ಬಲವಾಗಿ ಕಚ್ಚಿಬಿಡ್ತಾಳೆ. ಇವಳ ಈ ರಾಕ್ಷಸ ರೂಪ ನೋಡಿದ ಅವನ ಟೀಮ್ನವರು ಒಂದು ಜಾಗಕ್ಕೆ ಓಡಿ ಹೋಗ್ತಾರೆ. ಆಗ ಬರ್ಗ್ ಕೂಡ ವ್ಯಾಂಪೈರ್ ಆಗಿ ಕನ್ವರ್ಟ್ ಆಗುವಾಗ ನಾಡಿಯಾ ಚಾಕುವಿನಿಂದ ಅವನ ಪ್ರಾಣವನ್ನು ನಿಲ್ಲಿಸುತ್ತಾಳೆ. ಆಗ ಸೈಕೋ ಆದ 8 ಬಾಲ್ ನಾಡಿಯಾಳ ಬ್ಯಾಗ್ ಚೆಕ್ ಮಾಡಿದಾಗ ಅವನಿಗೆ ಅವಳ ಮೆಡಿಸಿನ್ಸ್ ಹಾಗೂ ಒಂದು ಡೈರಿ ಸಿಗುತ್ತದೆ. ಅದರಿಂದ ಅವನು ನಾಡಿಯಾ ಒಬ್ಬಳು ವ್ಯಾಂಪೈರ್ ಎಂದು ತಿಳಿದುಕೊಳ್ತಾನೆ. ಆಗ ನಮಗೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಕಂಡು ಅದರಲ್ಲಿ ನಾಡಿಯಾ ವ್ಯಾಂಪೈರ್ ಆಗಿದ್ದರೂ ತನ್ನ ರಾಕ್ಷಸ ಪ್ರವೃತ್ತಿಯನ್ನು ಕಂಟ್ರೋಲ್ ಮಾಡಿಕೊಂಡು ಇಲಿಯಾಸ್ನನ್ನು ಬೆಳೆಸಿರ್ತಾಳೆ. ಹಾಗೆಯೇ ನಾಡಿಯಾ ಇದರ ಬಗ್ಗೆ ತಿಳಿದುಕೊಳ್ಳಬೇಕೆಂದು ನಿಕೊಲೈ ಸತ್ತ ಮನೆಗೆ ಹೋಗ್ತಾಳೆ. ಆಗ ಅವಳ ಎದುರಿಗೆ ವ್ಯಾಂಪೈರ್ ಆಗಿದ್ದ ವ್ಯಕ್ತಿಯ ತಂದೆ ಬರ್ತಾನೆ. ಇವನು ಕೂಡ ವ್ಯಾಂಪೈರೇ ಎಂದು ಅವನ ಮಾತಿನಿಂದ ನಮಗೆ ತಿಳಿಯುತ್ತದೆ. ಆಗ ಅವನು ನಾಡಿಯಾಗೆ ಹೀಗೆ ಹೇಳ್ತಾನೆ, ನಾನು ಮತ್ತು ನನ್ನ ಮಗ ಇಬ್ಬರು ವ್ಯಾಂಪೈರ್ಗಳು. ಆದರೆ ನಾನು ನನ್ನ ಮೆಡಿಸಿನ್ಗಳಿಂದ ವ್ಯಾಂಪೈರ್ ಗುಣವನ್ನು ಕಂಟ್ರೋಲ್ ಮಾಡಿದೆ. ಆದರೆ ನನ್ನ ಮಗನ ಕೈಲಿ ಅದು ಸಾಧ್ಯವಾಗದ ಕಾರಣ ಅವನು ನಿನ್ನ ಗಂಡನನ್ನು ಸಾಯಿಸಿ ಕೊನೆಗೆ ನಿನ್ನಿಂದ ಸತ್ತ. ನಾವೆಲ್ಲರೂ ಶಾಪಗ್ರಸ್ತರು, ನಾವು ಗುಣವಾಗುವುದಿಲ್ಲವೆಂದು ಹೇಳಿ ಆ ವ್ಯಕ್ತಿ ನಾಡಿಯಾಳನ್ನು ಕೊಲ್ಲಲು ಮುಂದಾಗ್ತಾನೆ. ಆದರೆ ನಾಡಿಯಾಳೆ ಅವನನ್ನು ಕೊಂದು ಹಾಕ್ತಾಳೆ. ನಂತರ ಅವನು ಯೂಸ್ ಮಾಡುತ್ತಿದ್ದ ವ್ಯಾಂಪೈರ್ ಗುಣವನ್ನು ಕಂಟ್ರೋಲ್ ಮಾಡಿಕೊಳ್ಳುವ ಮೆಡಿಸನ್ ಎಲ್ಲ ತೆಗೆದುಕೊಂಡು ಆ ಮನೆಯನ್ನು ಹಾಗೂ ಆ ವ್ಯಕ್ತಿಯನ್ನು ಪೆಟ್ರೋಲ್ನಿಂದ ಸುಟ್ಟು ಹಾಕ್ತಾಳೆ.
ಈ ಫ್ಲಾಶ್ ಬ್ಯಾಕ್ ಮುಗಿದ ನಂತರ ನಾವು ಮಿಷನ್ ಅನ್ನು ಕಂಪ್ಲೀಟ್ ಮಾಡಲೇಬೇಕೆಂದು ಮಾತನಾಡುತ್ತಿರುವ ಟೆರರಿಸ್ಟ್ ಗ್ಯಾಂಗ್ ಅನ್ನು ನೋಡ್ತೀವಿ. ಆಗ ಹೊರಬಂದ ಅವರು ನಾಡಿಯಾಳನ್ನು ಹೊಡೆಯಲು ಮುಂದಾಗಿ 8 ಬಾಲ್ ಅವಳನ್ನು ಸಾಯಿಸಲು ನೋಡ್ತಾನೆ. ಆದರೆ ಸಾಯಿಸದೆ ಆ ಸೈಕೋ ಅವಳ ವ್ಯಾಂಪೈರ್ ಬ್ಲಡ್ ಅನ್ನು ಕಲೆಕ್ಟ್ ಮಾಡಿಕೊಂಡು ನಂತರ ಅವಳನ್ನು ಕೊಲ್ಲಲು ನೋಡಿದಾಗ ಅಲ್ಲಿಗೆ ಇಲಿಯಾಸ್ ನನ್ನ ಅಮ್ಮನನ್ನು ಬಿಡು ಎಂದು ಗನ್ ಹಿಡಿದು ಬರ್ತಾನೆ. ಆಗ ಅವನ ಬಳಿ ಹೋದ 8 ಬಾಲ್ ಅವನ ಗನ್ ಹಿಡಿದ ಕೂಡಲೇ ಅದರಲ್ಲಿದ್ದ ಬುಲೆಟ್ ವಿಂಡೋಗೆ ಹೊಡೆದು ಪ್ಲೇನ್ನಲ್ಲಿದ್ದ ಪ್ರೆಷರ್ ಡ್ರಾಪ್ ಆಗಿ ಆಕ್ಸಿಜನ್ ಮಾಸ್ಕ್ಗಳು ಹೊರಬರುತ್ತವೆ. ಇತ್ತ ಪ್ಲೇನ್ ಅನ್ನು ಕಂಟ್ರೋಲ್ ಮಾಡುತ್ತಿದ್ದವನು ಆಕ್ಸಿಜನ್ ಕೊರತೆಯಿಂದ ಪ್ರಜ್ಞೆ ತಪ್ಪಿದಾಗ ಐಜಾಕ್ ಟೀಮ್ನವರು ಕಾಕ್ಪಿಟ್ನ ಒಳಗೆ ಎಂಟ್ರಿ ಆಗ್ತಾರೆ. ಇತ್ತ ನಾಡಿಯಾ ಎದ್ದೇಳಿ ಗನ್ ತೆಗೆದುಕೊಂಡು 8 ಬಾಲ್ನ ಕಡೆ ಫೈರ್ ಮಾಡ್ತಾಳೆ. ಅದರಿಂದ ತಪ್ಪಿಸಿಕೊಂಡ ಆತ ಒಂದು ಕಾರ್ನ ಕಡೆ ಹೋಗಿ ಅದರ ಒಳಗೆ ಲಾಕ್ ಆಗ್ತಾನೆ. ಆಗ ಅಲ್ಲಿಗೆ ಬಂದ ನಾಡಿಯಾ ಅವನನ್ನು ಕೊಲ್ಲಲು ನೋಡಿದಾಗ ಸೈಕೋ ಆ ವ್ಯಾಂಪೈರ್ ಬ್ಲಡ್ ಅನ್ನು ಇಂಜೆಕ್ಟ್ ಮಾಡಿಕೊಂಡು ವ್ಯಾಂಪೈರ್ ಆಗಲು ಕನ್ವರ್ಟ್ ಆಗ್ತಾನೆ. ಆಗ ನಾಡಿಯಾ ಪೆಟ್ರೋಲ್ ಹಾಕಿ ಆ ಕಾರಿಗೆ ಬೆಂಕಿ ಹಚ್ಚಿ ಹೊರಟು ಹೋಗ್ತಾಳೆ. ಆದರೆ ಅದರಿಂದ ಅವನು ಸಾಯುವುದಿಲ್ಲ. ಈ ವಿಷಯ ಟೆರರಿಸ್ಟ್ಗಳಿಗೆ ತಿಳಿದು 8 ಬಾಲ್ನ ಬಳಿ ಬರ್ತಾರೆ. ಆಗ 8 ಬಾಲ್ ಅವರಿಗೆಲ್ಲ ಕಚ್ಚಿ ಅವರೆಲ್ಲರನ್ನು ವ್ಯಾಂಪೈರ್ ಮಾಡಿಬಿಡ್ತಾನೆ. ಹೀಗೆ ಇರಬೇಕಾದ್ರೆ ಒಬ್ಬ ವ್ಯಾಂಪೈರ್ ಟೆರರಿಸ್ಟ್ ಫರೀದ್ ಕೈಯನ್ನು ಕಚ್ಚಿ ಬಿಡ್ತಾನೆ. ಅದನ್ನು ನೋಡಿದ ನಾಡಿಯಾ ಅವನು ಇನ್ಫೆಕ್ಟ್ ಆಗುವುದಕ್ಕಿಂತ ಮುಂಚೆ ಅವನ ಕೈಯನ್ನು ಕತ್ತರಿಸಿ ಅವನು ವ್ಯಾಂಪೈರ್ ಆಗುವುದನ್ನು ತಡೆಯುತ್ತಾಳೆ. ಆಗ ನಮಗೆ ಕಾಕ್ಪಿಟ್ನಲ್ಲಿರುವ ಇನ್ಫೆಕ್ಟ್ಗೆ ಒಳಗಾಗದೆ ಇರುವ ಸೆಕೆಂಡ್ ಪೈಲಟ್ ಆದ ಟೆರರಿಸ್ಟ್ ಕಾಣ್ತಾನೆ. ಅವನು ಸ್ಕಾಟ್ಲೆಂಡ್ಗೆ ಪ್ಲೇನ್ ಐಜಾಕ್ ಆಗಿರುವ ಮೆಸೇಜ್ ಅನ್ನು ಕೊಡ್ತಾನೆ. ಇತ್ತ ವ್ಯಾಂಪೈರ್ ಟೆರರಿಸ್ಟ್ಗಳು ಪ್ಯಾಸೆಂಜರ್ಸ್ ಮೇಲೆ ಅಟ್ಯಾಕ್ ಮಾಡಿ ಅವರಿಗೂ ಸಹ ಇನ್ಫೆಕ್ಟ್ ಮಾಡ್ತಾರೆ. ಹೀಗೆ ಅವರೆಲ್ಲರೂ ವ್ಯಾಂಪೈರ್ಗಳಾಗ್ತಾರೆ. ಆಗ ಪ್ಲೇನ್ಗೆ ಫಿಕ್ಸ್ ಮಾಡಿರುವ ಬಾಂಬ್ನ ರಿಮೋಟ್ ಸತ್ತು ಹೋಗಿರುವ ಟೆರರಿಸ್ಟ್ ಬಳಿ ಇದೆ ಎಂದು ತಿಳಿದುಕೊಂಡ ನಾಡಿಯಾ ಅದನ್ನು ತೆಗೆದುಕೊಂಡು ಬರಲು ತನ್ನ ಮಗನನ್ನು ಕಳಿಸುತ್ತಾಳೆ. ಹೀಗೆ ಅದನ್ನು ತೆಗೆದುಕೊಂಡು ಬರಲು ಚಿಕ್ಕ ಮಾರ್ಗದಲ್ಲಿ ಹೋದ ಇಲಿಯಾಸ್ ಆ ರಿಮೋಟ್ ಅನ್ನು ತೆಗೆದುಕೊಳ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ 8 ಬಾಲ್ ಬಂದು ಇಲಿಯಾಸ್ನನ್ನು ಕೊಲ್ಲಲು ನೋಡ್ತಾನೆ. ಇದನ್ನು ಸಿಸಿಟಿವಿಯಲ್ಲಿ ನೋಡಿದ ನಾಡಿಯಾ ಅಲ್ಲೇ ಇದ್ದ ಸೆಕೆಂಡ್ ಪೈಲಟ್ ಅನ್ನು ಕಚ್ಚಿ ರಕ್ತ ಕುಡಿದು ಇನ್ನು ವೈಲೆಂಟ್ ಆಗಿ 8 ಬಾಲ್ನ ಬಳಿ ಹೋಗ್ತಾಳೆ. ಇತ್ತ ಫರೀದ್ ಪ್ಲೇನ್ ಅನ್ನು ಕಂಟ್ರೋಲ್ ಮಾಡಲು ಮುಂದಾದಾಗ ನಾಡಿಯಾ 8 ಬಾಲ್ನ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಹೀಗೆ ಇವರ ಮಧ್ಯೆ ದೊಡ್ಡ ಜಗಳವಾಗಿ 8 ಬಾಲ್ ನಾಡಿಯಾಗೆ ಅತಿಯಾಗಿ ಹೊಡೆಯುತ್ತಾನೆ. ಅದೇ ಸಮಯಕ್ಕೆ ರಾತ್ರಿ ಕಳೆದು ಸೂರ್ಯ ಉದಯವಾದಾಗ ಇಲಿಯಾಸ್ ಎಕ್ಸಿಟ್ ಡೋರ್ ಅನ್ನು ರಿಮೋಟ್ನ ಮೂಲಕವೇ ಓಪನ್ ಮಾಡ್ತಾನೆ. ಆಗ ಅದರಿಂದ ಬಂದ ಸೂರ್ಯನ ಕಿರಣಗಳು 8 ಬಾಲ್ನ ಮೇಲೆ ಬಿದ್ದು 8 ಬಾಲ್ ಆ ಕಿರಣಗಳಿಂದ ಸುಟ್ಟು ಸತ್ತು ಹೋಗ್ತಾನೆ. ಆಗ ಬದುಕಿದ ಹಾಗೂ ತನ್ನ ಕಂಟ್ರೋಲ್ನಲ್ಲಿರದ ನಾಡಿಯಾ ನಾನೇನಾದರೂ ತನ್ನ ಮಗನ ಮೇಲೆ ದಾಳಿ ಮಾಡಬಹುದೆಂದು ಅಲ್ಲಿಂದ ತನ್ನ ಮಗನನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಆಗ ಇಲಿಯಾಸ್ ಅತಿಯಾಗಿ ಅಳಲು ಶುರು ಮಾಡ್ತಾನೆ. ಆಗ ನಾವು ಆ ಫ್ಲಾಶ್ ಬ್ಯಾಕ್ ಮುಗಿದು ಪ್ರೆಸೆಂಟ್ ಟೈಮ್ ಲೈನ್ ಅನ್ನು ನೋಡ್ತೀವಿ. ಹೀಗೆ ಕರ್ನಲ್ ಇಲಿಯಾಸ್ ಹೇಳಿದ ಮಾತುಗಳನ್ನು ನಂಬದೆ ಫರೀದ್ ಟೆರರಿಸ್ಟ್ ಹಾಗೂ ಒಳಗೆ ಪ್ಯಾಸೆಂಜರ್ಸ್ಗಳು ಇದ್ದಾರೆ ಎಂಬ ನಂಬಿಕೆಯಲ್ಲಿಯೇ ಇರುತ್ತಾನೆ. ಆಗ ಕರ್ನಲ್ ನಾವು ರಾತ್ರಿಯವರೆಗೂ ವೆಯ್ಟ್ ಮಾಡಿ ನೋಡೋಣ, ಆದರೂ ಟೆರರಿಸ್ಟ್ಗಳು ಪ್ಯಾಸೆಂಜರ್ಸ್ಗಳನ್ನು ಪ್ಲೇನ್ನಿಂದ ಇಳಿಸದೆ ಹೋದರೆ ಆಗ ನಮ್ಮ ಆರ್ಮಿಯವರನ್ನು ಪ್ಲೇನ್ನ ಒಳಗೆ ಎಂಟ್ರಿ ಮಾಡಿಸೋಣವೆಂಬ ನಿರ್ಧಾರಕ್ಕೆ ಬರ್ತಾನೆ. ಹೀಗೆ ರಾತ್ರಿಯಾದರೂ ಪ್ಯಾಸೆಂಜರ್ಸ್ಗಳು ಬರದ ಕಾರಣ ಕರ್ನಲ್ ಫರೀದ್ನನ್ನು ಹೊರಗೆ ಕರೆಸಿ ಅವನನ್ನು ಅರೆಸ್ಟ್ ಮಾಡಿಸ್ತಾನೆ. ನಂತರ ಕರ್ನಲ್ ಇನ್ನೂ ಕೆಲವು ಸೋಲ್ಜರ್ಸ್ಗಳನ್ನು ಪ್ಲೇನ್ನ ಒಳಗೆ ಕಳಿಸಿ ಅವರಲ್ಲಿರುವ ಬಾಡಿ ಕ್ಯಾಮ್ನಿಂದ ಹೊರಗಡೆಯೇ ವಾಚ್ ಮಾಡುತ್ತಿರುತ್ತಾನೆ. ಹೀಗೆ ನೋಡುವಾಗ ಅದರಲ್ಲಿ ಕ್ಯಾಪ್ಚರ್ ಆದ ವ್ಯಾಂಪೈರ್ಗಳನ್ನು ನೋಡಿ ಕರ್ನಲ್ ತುಂಬಾ ಗಾಬರಿಯಾಗ್ತಾನೆ. ಹಾಗೆಯೇ ಆ ವ್ಯಾಂಪೈರ್ಗಳು ತಮ್ಮ ಸೈನಿಕರನ್ನು ಕೊಂದು ಹಾಕುತ್ತಿರುವುದನ್ನು ನೋಡಿ ಹೆದರಿಕೊಂಡು ಇಲಿಯಾಸ್ ಹುಡುಗ ಹೇಳಿದ್ದು ನಿಜವೆಂದುಕೊಳ್ತಾನೆ. ಇತ್ತ ಇಲಿಯಾಸ್ ಪ್ಲೇನ್ನ ಬಳಿ ಬಂದು ತನ್ನ ಅಮ್ಮನಿಗಾಗಿ ಕಾಯುತ್ತಾ ನಿಂತಿರುತ್ತಾನೆ. ಆಗ ತನ್ನ ಅಮ್ಮನ ಭಯಾನಕ ರೂಪ ಕಂಡು ನನ್ನ ಅಮ್ಮ ಪೂರ್ತಿಯಾಗಿ ವ್ಯಾಂಪೈರ್ ಆಗಿ ಬಿಟ್ಟಿದ್ದಾಳಿ ಎಂದುಕೊಂಡ ಕೂಡಲೇ ನಾಡಿಯಾ ತನ್ನ ಮಗನೆಂದು ಗುರುತು ಹಿಡಿಯದೆ ಅವನ ಮೇಲೆ ಅಟ್ಯಾಕ್ ಮಾಡಲು ಬರ್ತಾಳೆ. ಆಗ ಇಲಿಯಾಸ್ ತನ್ನ ಕೈನಲ್ಲಿದ್ದ ರಿಮೋಟ್ ಪ್ರೆಸ್ ಮಾಡಿದ ಕೂಡಲೇ ನಾಡಿಯಾ ಸೇರಿ ಪ್ಲೇನ್ನಲ್ಲಿದ್ದ ಎಲ್ಲ ವ್ಯಾಂಪೈರ್ಗಳು ಕೂಡ ಸುಟ್ಟು ಬೂದಿಯಾಗಿ ಹೋಗ್ತಾರೆ. ಅಲ್ಲಿಗೆ ದಿ ಬ್ಲಡ್ ರೆಡ್ ಸ್ಕೈ ಮೂವಿ ಎಂಡ್ ಆಗುತ್ತದೆ.